ಅಲೆಮಾರಿ ಏನು ನಾನೀಗ ನನ್ನನ್ನೇ ಹುಡುಕುವ ಹಂಬಲದಲ್ಲಿ, ದಿಕ್ಸೂಚಿ ಇರದ ನಾವಿಕನೀಗ ಚಲಿಸಿದಷ್ಟು ದೂರ ಸಾಗುವ ಜೀವನದ ಹಾದಿಯಲ್ಲಿ. ಹೀಗೊಂದು ಕವಿತೆ ನಾ ಬರೆದಿದ್ದು ಕನ್ನಡದ ಒಂದು ಸಿನಿಮಾ ನೋಡಿದ ಮೇಲೆ. ಅದುವೇ ಕುಲ್ದೀಪ್ ಕರಿಯಪ್ಪ ನಿರ್ದೇಶಿಸಿದಂಥ ಸಿನಿಮಾ ನೋಡಿದವರು ಏನಂತಾರೆ. ಸಿನಿಮಾ ಹೇಗಿದೆ, ಎಷ್ಟರ ಮಟ್ಟಿಗೆ ನಮಗೆ ಇಷ್ಟ ಆಯಿತು ಅನ್ನೋದನ್ನು ನೋಡೋಕ್ಕೂ ಮೊದಲು ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಕುಲ್ದೀಪ್ ಅವರು ನವೀನ್ ಶಂಕರ್ ಅವರ ಪಾತ್ರವನ್ನು ತೋರಿಸಿದಂಥ ರೀತಿ ತುಂಬ ಅದ್ಭುತವಾಗಿದೆ. ಹಾಗೂ ಡೈರೆಕ್ಟರ್ ಕುಲ್ದೀಪ್ ಅವರು ಸಿದ್ಧಾರ್ಥ್ ಅನ್ನೋ ಪಾತ್ರದ ಮೂಲಕ ಆಡಿಯನ್ಸ್ಗೆ ತಮ್ಮ ಭಾವನೆಯನ್ನು ಹೇಳಲಿಕ್ಕೆ ಹೊರಟಿದ್ರು ಅನ್ನಿಸ್ತಿದೆ. ಯಾಕಂದರೆ ನವೀನ್ ಶಂಕರ್ ಅವರ ಪಾತ್ರವನ್ನು ಅಷ್ಟು ಚೆನ್ನಾಗಿ ರೂಪಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ನಾವು ಮಾಡೋ ಕೆಲಸಗಳ ಮೇಲೆ ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೆ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಒಂದಿಷ್ಟು ಕಣ್ಣೀರು ತರಿಸೋ ಕ್ಲೈಮ್ಯಾಕ್ಸ್ ಜೊತೆಗೆ ಸಿನಿಮಾದಲ್ಲಿಯ ಪಾತ್ರಗಳ ಜೊತೆಗೆ ನಮ್ಮನ್ನು ಪಯಣಿಸುವ ಹಾಗೆ ಮಾಡುತ್ತದೆ ಈ ಮೂವಿ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ನವೀನ್ ಶಂಕರ್ ಅವರು ಸಿಚುವೇಶನ್ಗೆ ತಕ್ಕ ಹಾಗೆ ತಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡ ರೀತಿಯಂತೂ ನಿಜವಾಗ್ಲೂ ಅವರು ಸಿನಿಮಾಗೆ ಎಷ್ಟು ಎಫರ್ಟ್ ಹಾಕ್ತಾರೆ ಅಂತ ತೋರಿಸುತ್ತದೆ. ಇನ್ನು ಈ ಸಿನಿಮಾದಲ್ಲಿ ಜೀವನದಲ್ಲಿ ನಡೆಯೋ ಕೆಲವು ಸಂಗತಿಗಳಿಂದಾಗಿ ಇದರ ಸಹವಾಸವೇ ಬೇಡ ನಮಗೆ ಅಂತ ಹೇಳಿ ಓಡೋ ಮನಸ್ಸುಗಳ ಭಾವನೆಗಳನ್ನು ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಡೈರೆಕ್ಟರ್ ಅವರು ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟವಾದಂಥ ಇನ್ನೊಂದು ಪಾತ್ರ ಅಂದರೆ ಅದು ಮಲ್ಲಣ್ಣ ಕ್ಯಾರೆಕ್ಟರ್. ಅವನನ್ನು ಎಲ್ಲಿಂದ ಹಿಡ್ಕೊಬಂದರೂ ಗೊತ್ತಿಲ್ಲ, ಆದರೆ ನಮ್ಮನ್ನು ನಗಿಸೋಕ್ಕಂತ ಬಂದರೂ ಕೂಡ ಅವನ ಪಾತ್ರಕ್ಕೆ ಅಷ್ಟು ತೂಕ ತುಂಬಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿವೆ. ಸ್ನೇಹ ಅವರಾಗಿರ್ಬೋದು, ಅಪೂರ್ವ ಅವರು ಹಾಗೂ ಇನ್ನೂ ಕೆಲವು ಚಿಕ್ಕ ಚಿಕ್ಕ ಪಾತ್ರಗಳಾಗಿರ್ಬೋದು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿವೆ. ಇನ್ನು ಈ ಸಿನಿಮಾದಲ್ಲಿ ಪದ್ಮಾವತಿ ರಾವ್ ಅವರು ತುಂಬ ವರ್ಷಗಳ ನಂತರ ನಟಿಸಿದರೂ ಕೂಡ ಅವರ ಪಾತ್ರವನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಕಷ್ಟವಾಗುವಂಥ ವಿಷಯ ಅಂದರೆ ಬೀಪ್ ಸೌಂಡ್ಸು ಸ್ವಲ್ಪ ಜಾಸ್ತಿನೇ ಇವೆ ಈ ಸಿನಿಮಾದಲ್ಲಿ. ಸಿನಿಮಾದ ಪಾತ್ರಗಳ ಬೇಸರಗಳನ್ನು ವ್ಯಕ್ತಪಡಿಸುವಾಗ ಕೆಲವೊಂದು ಸಲ ಬರುತ್ತೆ, ಆದರೆ ಈ ಸಿನಿಮಾದಲ್ಲಿ ತುಂಬ ಜಾಸ್ತಿನೇ ಬೀಪ್ ಸೌಂಡ್ಸ್ ಇದೆ. ಅದು ನನಗೆ ಸ್ವಲ್ಪ ಬೇಸರ ಆಯಿತು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನೋಡಿದವರು ಏನಂತಾರೆ ಸಿನಿಮಾ ತುಂಬ ಅದ್ಭುತವಾಗಿದೆ. ಎಲ್ಲರೂ ಹೋಗಿ ನೋಡಿ ಹಾಗೂ ಕನ್ನಡ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಧನಂಜಯ ಇನ್ನೊಂದು ವಿಶಿಷ್ಟ ಕಥೆಯ ಮೂಲಕ ಮತ್ತೆ ಬರ್ತೀನಿ. ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.